ಎಲ್ಲರ ಬಾಯಲ್ಲಿ ನಾವು ಕೇಳಿರ್ತೀವಿ, ಈಗ ಒಂದು ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಒಂದು ಮಗು ಜನಿಸಿದೆ ಅಂತಂದರೆ ಈ ಮಗು ತುಂಬ ಪುಣ್ಯ ಮಾಡಿದೆ ಅಂತ ಒಬ್ಬ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ಹೇಳಿ. ಹಾಗಾದರೆ ನಿಜವಾಗ್ಲೂ ಪುಣ್ಯವಂತರು ಅನ್ಸ್ಕೋಬೇಕು, ಪೋಷಕರು ತಾವು ಪುಣ್ಯವಂತರು ಅನ್ನಿಸ್ಕೋಬೇಕು ಅಂತಂದರೆ ಅವರಿಗೆ ಇರುವಂಥ ಅರ್ಹತೆ ಏನು ಅಂಥೇಳಿ ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಹಾಗಾದರೆ ಪುಣ್ಯವಂತ ತಂದೆ ತಾಯಿ ಅಂತ ಹೇಳಿಸಿಕೊಳ್ಳುವಂಥವರಿಗೆ ಯಾವ ಅರ್ಹತೆಗಳಿರಬೇಕು ಅನ್ನೋದನ್ನು ಇವತ್ತು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಹಾಗಾದರೆ ಯಾವ ಅರ್ಹತೆಯನ್ನು ಹೊಂದಿದ್ರೆ ಅವರು ಪುಣ್ಯವಂತರು ಅಂತ ಹೇಳಿಸ್ಕೊಳ್ತಾರೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ಸುಮಾರು ಜನಕ್ಕೆ ಪ್ರಶ್ನೆ ಆಗುತ್ತೆ, ಹಾಗಾದರೆ ನಾವು ಅರ್ಹತೆ ಇಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡಿದ್ದೀವಾ? ಏನು ಹಿಂಗೆ ಹೇಳ್ಬಿಟ್ರೆ ಏನಾಗಬೇಕು ನಾವು? ಹೌದು ಗುರುಗಳೇ, ಅಲ್ವಾ? ನಮ್ಗೆ ಅರ್ಹತೆ ಇದೆ, ಮಗು ಆಗಿದೆಯಾ? ಸೊ ಮಾಡ್ಕೊಂಡಿರೋದು ಮಗು ಆಗಿರೋದು ಅವ್ರು ಯುವರ್ ಚಾಯ್ಸ್, ಹೇಗಾರು ಅಂದ್ಕೊಳ್ಳಿ. ಆದರೆ ಒಂದು ಸತ್ಯ, ತಂದೆ ತಾಯಿಗಳು ಪುಣ್ಯವಂತರಾಗಿದ್ದಾರಾ ಅನ್ನೋ ಅರ್ಥ ತಿಳ್ಕೊಂಡಾಗ ನಿಮಗೆ ಇದು ಸತ್ಯ ಏನಾಗುತ್ತೆ, ಏನು ಅಂತ ಆಗುತ್ತೆ. ನಾವು ಪುಣ್ಯವಂತರು ಅಂತ ಅನ್ನಿಸ್ಕೋಬೇಕಾದ್ರೆ ನಾವು ಏನು ಆಗಾದ ಮೇಲೆ ತಿಳಿಬೇಕಿತ್ತು. ಮಕ್ಕಳಿಗೆ ತಂದೆ ತಾಯಿಗಳು ಪುಣ್ಯವಂತರಾಗಿದ್ದಾರಾ ಪ್ರಶ್ನೆಗೆ ಉತ್ತರ ಬೇಕು ಅಂತ ಬೇಡ ಅಂತ ಬೇಕು ಗುರುಗಳೇ. ಎಂಥ ಮಗನನ್ನು ಹೆತ್ತಳು, ಎಂಥ ಮಗನನ್ನು ಪಡೆದರು, ಎಷ್ಟು ಖುಷಿ ಆಗುತ್ತೆ. ಹೌದು. ಯಾಕೆ ಎಲ್ರಿಗೂ ಈ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಅರ್ಹತೆಗಳು ಲಭ್ಯವಾಗ್ತಾ ಇಲ್ಲ? ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೆ ಮಗು, ಒಳ್ಳೆ ಜೀವನ, ಎಲ್ಲ ಒಳ್ಳೇದೇ ಕೇಳೋದು. ಆದರೆ ಒಳ್ಳೇದಾಗೋದಕ್ಕೆ ಏನು ಮಾಡಬೇಕಿತ್ತು ಅದನ್ನು ಬಿಟ್ಟು ಕೇಳ್ತಾರೆ. ಹೌದು ಅಲ್ವಾ? ಸಾಂಬಾರು ಅವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೇಲಿ ಯಾಕೆ ಹಂಗೆ ಆಗಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟ. ಹೌದು, ಇದಾಗತ್ತೆ. ಹೌದು. ಪಕ್ಕದ ಮನೆಯವ್ರು ಎಷ್ಟು ಚೆನ್ನಾಗಿ ಸಾಂಬಾರು ಮಾಡ್ತಾರೆ, ನಮ್ಮ ಮನೇಲಿ ಯಾಕೆ ಸಾಂಬಾರು ಆಗಲ್ಲ? ಕೊನೆಗೆ ಎಲ್ಲಿಗೆ ಹೋಗುತ್ತೆ ಇದು ವಿಷಯ ಅಂದರೆ, ನಿಮ್ಮ ಮನೆ ಸಾಂಬಾರು ಪುಡಿ ಕೊಡು, ನಾನು ಮಾಡ್ತೀನಿ. ಹೌದಾ? ಕಂಪ್ಲೀಟ್ ಫೇಲ್. ಹೌದು. ಇದು ಒಂದು ಭಾಗ. ಇನ್ನೊಂದು ಭಾಗ, ನಿಮ್ಮ ಮನೇಲೇ ಸಾಂಬಾರು ಮಾಡ್ಕೊಂಬರ್ತೀನಿ ನಾನು, ಏಕೆಂದರೆ ಒಂದು ಚಾಲೆಂಜ್ ಇದು. ಹೌದು. ಅಲ್ಲೂ ಫೇಲ್. ಏನಿದು ಆಶ್ಚರ್ಯ? ಅಡುಗೆ ಮನೆ ನೋಡಾಯ್ತು, ಸಾಂಬಾರು ಪುಡಿ ಟೇಸ್ಟ್ ಮಾಡಾಯ್ತು, ಆದರೂ ನೀವು ಮಾಡೋ ಟೇಸ್ಟು ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಿಜವಾದ ಸತ್ಯವಾದ ಉತ್ತರ ಯಾವುದಿರ್ಬೋದಮ್ಮ? ಸಾಂಬಾರು ಪುಡಿ ಅದೇ, ಅವ್ರು ಹಾಕಿ ಸಾಂಬಾರು ಪುಡಿನೂ ಅದೇನೆ, ಇವರು ಮಾಡಿ ಸಾಂಬಾರು ಯಾಕೆ ಚೆನ್ನಾಗಿ ಬರಲಿಲ್ಲ? ವಿಧಾನವನ್ನು ಇವರು ಫಾಲೋ ಮಾಡ್ತಿಲ್ಲ ಗುರುಗಳೇ. ವಿಧಾನ ಅವ್ರ ಕಡೆ ಹೇಳಿಸ್ಕೋತಾರಲ್ಲ, ಏನು ಹಾಕಿದ್ಮೇಲೆ ಏನು ಹಾಕಬೇಕು, ಎಷ್ಟು ಹಾಕಬೇಕು ಹೇಳ್ಕೊಡ್ತಾರಲ್ಲ, ಇನ್ನೇನು ಬೇಕು? ಆದರೂ ಫೇಲ್ ಅಲ್ಲ, ಯಾಕೆ? ಇದನ್ನೇ ಅರ್ಹತೆ ಅಂತಾರೆ. ಹೌದು. ಇದನ್ನು ಸಾಧನೆ ಅಂತಾರೆ. ಹೆಣ್ಣು ಸಾಧನೆ ಅಂತಕ್ಕಂಥದ್ದು ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ, ಆಗಿಲ್ಲ, ಆಗೋದು ಇಲ್ಲ. ಯಾಕೆಂದರೆ ಉತ್ತರ ಗೊತ್ತಿಲ್ಲ. ಬಾಯಲ್ಲಿ ಮಾತ್ರ ಹೇಳ್ತಾರೆ ಒಂದು ಸಾಧನೆ ಮಾಡಬೇಕು, ಏನೂ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೇ ಇಲ್ಲ. ಕಾರಣ ಅದಕ್ಕೆ ಮೊದಲು ನಾವು ಪ್ರಶ್ನೆ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಧನೆ ಆಗತ್ತೆ. ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ, ಉತ್ತರ ಯಾವುದೇ ಕಾರಣಕ್ಕೂ ಇಲ್ಲ, ಅದು ಬರೋದು ಇಲ್ಲ, ಸಿಕ್ಕೋದು ಇಲ್ಲ. ನಾವು ಉತ್ತರನೇ ಹುಡ್ಕೋದು ಜಾಸ್ತಿ. ಹೌದು.